ನಾನಿವತ್ತು ನಿಮಗೆ ಒಂದು ಕಹಿ ಸತ್ಯ ಹೇಳ್ತೀನಿ. ಕೇಳೋಕ್ಕೆ ಸ್ವಲ್ಪ ಹಾರ್ಡ್ ಅನ್ನಿಸ್ಬೋದು, ಆದರೆ ಇದನ್ನು ನೀವು ಕೇಳಲೇಬೇಕು. ಒಂದ್ಸಲ ಯೋಚನೆ ಮಾಡಿ, ನೀವೀಗ ಎಲ್ಲಿದ್ದೀರೋ ಇನ್ನು 5 ವರ್ಷ ಆದಮೇಲೂ ಅದೇ ಜಾಗದಲ್ಲಿ ಇರ್ತೀರಾ? ಅದೇ ರೂಟೀನ್, ಅದೇ ಸ್ಟ್ರಗಲ್, ಅದೇ ಎಕ್ಸ್ಕ್ಯೂಸಸ್, ಅಥವಾ ನಿಜವಾಗ್ಲೂ ಬದಲಾಗ್ತೀರಾ? ಬ್ರದರ್, ರಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾ ಇದೆ ಗೊತ್ತಾ? 100 ಜನರಲ್ಲಿ 97 ಜನ ತಮ್ಮ ಲೈಫ್ ಪೂರ್ತಿ ಅದೇ ಜಾಗದಲ್ಲಿ ಅದೇ ಪ್ರಾಬ್ಲಮ್ಸ್ ಜೊತೆ ಇರ್ತಾರೆ. ಯಾಕೆ? ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತಾನ? ಇಲ್ಲ. ದುಡ್ಡಿಲ್ಲ ಅಂತಾನ? ಖಂಡಿತ ಇಲ್ಲ. ಆಪರ್ಚುನಿಟಿ ಸಿಗಲಿಲ್ಲ ಅಂತಾನ? ಅದು ಕೂಡ ಅಲ್ಲ. ಅವರೆಲ್ಲರೂ ಮಾಡೋದು ಕೇವಲ ಒಂದೇ ಒಂದು ಮಿಸ್ಟೇಕೆ. ಆ ಮಿಸ್ಟೇಕ್ ಏನು ಅಂತ ಇವತ್ತು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಅದನ್ನು ನೀವು ಇವತ್ತೇ ಫಿಕ್ಸ್ ಮಾಡಿದ್ರೆ ನೀವು ಆಟೋಮ್ಯಾಟಿಕ್ಕಾಗಿ ಆ ಟಾಪ್ 3ನಲ್ಲಿ ಸೇರ್ತೀರಾ. ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಲೈಫ್ನಲ್ಲೂ ಒಂದು ಗೋಲ್ ಇದೆ ಅಲ್ವಾ? ಯಾವುದೋ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಫಿಟ್ ಆಗಬೇಕು ಅಂತ. ಆದರೆ ಆ ಗೋಲ್ ಕಡೆಗೆ ನೀವು ಇನ್ನೂ ಕೆಲಸ ಶುರು ಮಾಡಿಲ್ಲ ಅಲ್ವಾ? ಯಾಕೆ ಅಂತ ಒಂದು ಸ್ಟೋರಿ ಮೂಲಕ ಹೇಳ್ತೀನಿ ಕೇಳಿ. ರವಿ ಮತ್ತು ಕಿರಣ್ ಅಂತ ಇಬ್ಬರು ಫ್ರೆಂಡ್ಸ್ ಇದ್ರು. ಸೇಮ್ ಕಾಲೇಜ್, ಸೇಮ್ ಬ್ಯಾಕ್ಗ್ರೌಂಡ್, ಸೇಮ್ ಮಾರ್ಕ್ಸ್, ಫ್ಯಾಮಿಲಿ ಇನ್ಕಮ್ ಕೂಡ ಸೇಮ್ ಇತ್ತು. ಕಾಲೇಜ್ ಮುಗಿದ ಮೇಲೆ ರವಿ ಹೇಳಿದ, ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ. ಕಿರಣ್ ಅಂದ, ನಾನು ಮಾಡ್ತೀನಿ, ಆದರೆ ಸ್ವಲ್ಪ ಟೈಮ್ ಆದಮೇಲೆ, ಇನ್ನೂ ನಾನು ರೆಡಿ ಇಲ್ಲ ಅಂತ. ರವಿ ಏನು ಮಾಡ್ದ? ಮರುದಿನವೇ ಆ್ಯಕ್ಷನ್ ತಗೊಂಡ. ಸಣ್ಣದಾಗಿ ಶುರು ಮಾಡ್ದ, ಮಿಸ್ಟೇಕ್ಸ್ ಮಾಡ್ದ, ಅದರಿಂದ ಕಲಿತ. ಆದರೆ ಕಿರಣ್ ಅವನು ವೇಟ್ ಮಾಡ್ತಾ ಕೂತ, ಒಂದು ಪರ್ಫೆಕ್ಟ್ ಟೈಮ್ ಬರಲಿ ಅಂತ. 6 ತಿಂಗಳಾಯ್ತು. ಕಿರಣ್ ಇನ್ನು ವೇಟ್ ಮಾಡ್ತಾನೆ ಇದ್ದ. 1 ವರ್ಷ ಆಯ್ತು. ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲ ಅಂದ. 2 ವರ್ಷ ಆಯ್ತು. ನಾಳೆಯಿಂದ ಪಕ್ಕಾ ಶುರು ಮಾಡ್ತೀನಿ ಅಂದ. ಇವತ್ತು ರವಿಗೆ ಒಂದು ಸಣ್ಣದಾದ್ರೂ ಸ್ವಂತ ಬಿಸ್ನೆಸ್ ಇದೆ, ಕೈಯಲ್ಲಿ ಇನ್ಕಮ್ ಇದೆ, ಮುಖದಲ್ಲಿ ಕಾನ್ಫಿಡೆನ್ಸ್ ಇದೆ. ಆದರೆ ಕಿರಣ್ಗೆ ಆ ಪರ್ಫೆಕ್ಟ್ ಟೈಮ್ ಅನ್ನೋದು ಇನ್ನು ಬಂದೇ ಇಲ್ಲ. ಇವರಿಬ್ಬರ ನಡುವೆ ಇದ್ದ ಡಿಫ್ರೆನ್ಸ್ ಏನು? ಟ್ಯಾಲೆಂಟ್ ಅಲ್ಲ, ಮನಿ ಅಲ್ಲ, ಒಂದೇ ಒಂದು ವರ್ಡ್, ಆ್ಯಕ್ಷನ್. ಇಲ್ಲೊಂದು ಟ್ವಿಸ್ಟ್ ಇದೆ ಬ್ರದರ್. ನೀವೀಗ ಯೋಚನೆ ಮಾಡ್ತಾ ಇರ್ತೀರಾ, ನಾನು ಕಿರಣ್ ಥರ ಅಲ್ಲಪ್ಪ, ನಾನು ಪಕ್ಕ ಆ್ಯಕ್ಷನ್ ತಗೋತೀನಿ ಅಂತ. ಆದರೆ ಪ್ರಾಬ್ಲಮ್ ಇರೋದಲ್ಲೇ, ನಮಗೆ ಆ್ಯಕ್ಷನ್ ತಗೋಬೇಕು ಅಂತ ಗೊತ್ತಿದೆ, ಆದರೆ ನಾವು ತಗೊಳ್ಳಲ್ಲ. ಯಾಕೆ ಗೊತ್ತಾ? ನಿಮ್ಮ ಕಂಫರ್ಟ್ ಝೋನ್. ಈ ಕಂಫರ್ಟ್ ಝೋನ್ ಅಂದರೆ ಏನು? ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಮ್ಮ ಬ್ರೈನ್ಗೆ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಇರುತ್ತೆ, ಸೇಫ್ ಆಗಿರು, ಕಂಫರ್ಟಬಲ್ ಆಗಿರು, ಯಾವುದೇ ರಿಸ್ಕ್ ತಗೋಬೇಡ ಅಂತ. ಯಾಕಂದರೆ ಬ್ರೈನ್ನ ಮೊದಲ ಪ್ರಯಾರಿಟಿ ನೀವು ಬದುಕಿರಬೇಕು ಅನ್ನೋದಷ್ಟೇ, ನೀವು ಸಕ್ಸಸ್ ಆಗಬೇಕು ಅನ್ನೋದಲ್ಲ. ಆದರೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಸೇಫ್ ಆಗಿರೋದೇ ಅತ್ಯಂತ ಡೇಂಜರಸ್ ವಿಷಯ. ಯಾಕೆಂದರೆ ನೀವು ಗ್ರೋ ಆಗ್ತಾ ಇಲ್ಲ ಅಂದರೆ ನೀವು ಆ್ಯಕ್ಚುಲಿ ಹಿಂದೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಪ್ರಪಂಚ ಸ್ಪೀಡಾಗಿ ಮೂವ್ ಆಗ್ತಾ ಇದೆ, ನೀವು ಅಲ್ಲೇ ನಿಂತಿದ್ರೆ ನೀವು ಹಿಂದೆ ಬಿದ್ದಾಗೆ ಅಲ್ವಾ? ಇದು ಕಂಫರ್ಟ್ ಝೋನ್ನ ಡಾರ್ಕ್ ಟ್ರೂತ್. ಹಾಗಾದರೆ ಆ 3 ಜನ ಏನು ಮಾಡ್ತಾರೆ? ಅವ್ರೇನು ಸ್ಪೆಷಲ್ ಅಲ್ಲ, ಆಕಾಶದಿಂದ ಇಳಿದು ಬಂದವರು ಅಲ್ಲ, ಅಥವಾ ಲಕ್ಕಿ ಕೂಡ ಅಲ್ಲ. ಅವ್ರು ಮಾಡೋದು ಒಂದೇ ಒಂದು ಕೆಲಸ. ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದರು ಹೆಜ್ಜೆ ಮುಂದೆ ಇಡ್ತಾರೆ, ಭಯ ಇದ್ರು ಆ್ಯಕ್ಷನ್ ತಗೋತಾರೆ, ಪರ್ಫೆಕ್ಟ್ ಆಗಿಲ್ಲ ಅಂದರು ಸ್ಟಾರ್ಟ್ ಮಾಡ್ತಾರೆ. ಬ್ರದರ್, ಇದೇನು ದೊಡ್ಡ ಸೀಕ್ರೆಟ್ ಅಲ್ಲ, ಆದರೆ 97 ಜನ ಇದನ್ನು ಮಾಡಲ್ಲ ಅಷ್ಟೇ. ಯಾಕಂದರೆ ಕಂಫರ್ಟ್ ಝೋನ್ ತುಂಬಾ ಬೆಚ್ಚಗಿರುತ್ತೆ, ಬದಲಾವಣೆ ಅನ್ನೋದು ಭಯ ಪಡಿಸುತ್ತೆ. ಆದರೆ ನಾನೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇನ್ನು 5 ವರ್ಷ ಆದಮೇಲೆ ನೀವು 2ರಲ್ಲಿ ಒಂದು ಫೀಲಿಂಗ್ ಅನುಭವಿಸಲೇಬೇಕು. ಒಂದು, ಗ್ರೋತ್ನ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲ ಅಂದರೆ ರಿಗ್ರೆಟ್, ಪಶ್ಚಾತ್ತಾಪನ ಪೇನ್. ಇದೆರಡರಲ್ಲಿ ಒಂದು ಗ್ಯಾರಂಟಿ. ಚಾಯ್ಸ್ ನಿಮ್ಮ ಕೈಯಲ್ಲಿದೆ. ಹಾಗಾದರೆ ಈ ಕಂಫರ್ಟ್ ಝೋನಿಂದ ಹೊರಬರೋದು ಹೇಗೆ? ನಾನೊಂದು ಸಿಂಪಲ್ 30 ಡೇ ಚಾಲೆಂಜ್ ಕೊಡ್ತೀನಿ, ಟ್ರೈ ಮಾಡಿ. ಡೇ 1 to 10, 1 ಅನ್ಕಂಫರ್ಟಬಲ್ ಥಿಂಗ್ ಡೈಲಿ. ಪ್ರತಿದಿನ ನಿಮಗೆ ಭಯ ಆಗೋ ಆದರೆ ಮಾಡಲೇಬೇಕಾದ ಒಂದು ಸಣ್ಣ ಕೆಲಸ ಮಾಡಿ. ಪರಿಚಯ ಇಲ್ಲದವ್ರ ಹತ್ರ ಮಾತಾಡಿ, ಹೊಸ ಸ್ಕಿಲ್ ಕಲಿಯೋಕ್ಕೆ ಶುರು ಮಾಡಿ, ಅಥವಾ ನಿಮ್ಮ ಐಡಿಯಾನ ಯಾರಿಗಾದರೂ ಎಕ್ಸ್ಪ್ಲೇನ್ ಮಾಡಿ. ಅಷ್ಟೇ. ಡೇ 11 to 20 ಕನ್ಸಿಸ್ಟೆನ್ಸಿ. ಆ ಶುರು ಮಾಡಿದ ಕೆಲಸನ ಒಂದಿನ ಕೂಡ ಮಿಸ್ ಮಾಡದೆ ಮಾಡಿ. ಯಾಕಂದರೆ ಕನ್ಸಿಸ್ಟೆನ್ಸಿಯಿಂದ ಬ್ರೈನ್ ರಿವೈರ್ ಆಗುತ್ತೆ. ನಿಮಗೆ ಕಷ್ಟ ಅನಿಸಿದ್ದು ನಿಧಾನವಾಗಿ ಕಂಫರ್ಟಬಲ್ ಆಗುತ್ತೆ. ಡೇ 21 to 30 ರಿಫ್ಲೆಕ್ಷನ್. ಈಗ 1 ನಿಮಿಷ ನಿಂತು ನೋಡಿ, 30 ದಿನದ ಹಿಂದೆ ನೀವು ಹೇಗಿದ್ರಿ, ಈಗ ಹೇಗಿದ್ದೀರಾ ಅಂತ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೋಡಿ ನಿಮಗೆ ಶಾಕ್ ಆಗುತ್ತೆ. ಬ್ರದರ್, ಒಂದು ಲಾಸ್ಟ್ ಮಾತು. ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ರಿ, ಇಷ್ಟು ಹೊತ್ತು ನೋಡಿದ್ರಿ ಅಂದರೆ ನಿಮ್ಮೊಳಗೆ ಎಲ್ಲೋ ಒಂದು ಕಡೆ ನಾನು ಲೈಫ್ನಲ್ಲಿ ಚೇಂಜ್ ಆಗಬೇಕು ಅನ್ನೋ ಬೆಂಕಿ ಇದೆ. ಆ ಬೆಂಕಿನ ಆರಿಸ್ಬೇಡಿ. ರವಿ ಥರ ಇವತ್ತೇ ಒಂದು ಸ್ಮಾಲ್ ಸ್ಟೆಪ್ ತಗೊಳ್ಳಿ. ಪರ್ಫೆಕ್ಟ್ ಟೈಮ್ಗಾಗಿ ವೇಟ್ ಮಾಡಬೇಡಿ. ಪರ್ಫೆಕ್ಟ್ ಟೈಮ್ ಬರೋದೇ ಇಲ್ಲ, ಈಗಲೇ ಇದೇ ರೈಟ್ ಟೈಮ್. ಈಗ ಕಾಮೆಂಟ್ ಸೆಕ್ಷನ್ನಲ್ಲಿ ಒಂದು ಕೆಲಸ ಮಾಡಿ, ನಾನು 3ನಲ್ಲಿ ಇರ್ತೀನಿ ಅಂತ ಬರೀರಿ. ಅದು ನಿಮ್ಮ ಬ್ರೈನ್ಗೆ ನೀವು ಕೊಡ್ತಿರೋ ಸ್ಟ್ರಾಂಗ್ ಕಮಿಟ್ಮೆಂಟ್. ಮತ್ತು ನಿಮ್ಮ ಯಾವ ಫ್ರೆಂಡ್ ಇನ್ನೂ ಕಂಫರ್ಟ್ ಝೋನಲ್ಲಿ ಲಾಕ್ ಆಗಿದ್ದಾನೋ ಅವನಿಗೆ ಈ ವಿಡಿಯೋ ಶೇರ್ ಮಾಡಿ. ಅವನ ಲೈಫ್ ಕೂಡ ಚೇಂಜ್ ಆಗ್ಬೋದು. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್. ಬಾಯ್ ಗಾಯ್ಸ್.